ವಿದ್ಯಾರ್ಥಿಗಳು ಶಿಸ್ತು, ಸಂಯಮ, ಸಂಸ್ಕಾರದಂತಹ ಉತ್ತಮ ಮೌಲ್ಯ ರೂಢಿಸಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಬೇಕು ಎಂದು ಭಾಷ್ಯಕಾರ ಸ್ವಾಮಿ ದೇವಾಲಯದ ಮಹಾಸ್ವಾಮಿಗಳಾದ ಶ್ರೀ ಧನುರ್ದಾಸ ರಾಮಾನುಜೀಯರ್ ಸ್ವಾಮಿಗಳು ಹೇಳಿದರು. ಸಾಲಿಗ್ರಾಮ ಪಟ್ಟಣದ ಸಾಧನಾ ಶಿಕ್ಷಣ ಸಂಸ್ಥೆ ಮತ್ತು ಸಾಧನಾ ಟ್ಯುಟೋರಿಯಲ್ ಆಂಗ್ಲ ಮಾಧ್ಯಮ ಶಾಲೆಯ 5ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ವ್ಯಾವಹಾರಿಕ ಜ್ಞಾನ ಬೆಳೆಸಿಕೊಳ್ಳಬೇಕು, ಇಂಗ್ಲಿಷ್ ಭಾಷೆ ಕಲಿಕೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಶಿಕ್ಷಕರು ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು, ಶಿಕ್ಷಣ ಹೊಂದಿದ ವಿದ್ಯಾರ್ಥಿಗಳು ಸಮಾಜದ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕು, ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಹೊಂದುವಲ್ಲಿ ಪೋಷಕರ ಪಾತ್ರ ಮುಖ್ಯ, ಪೋಷಕರ ಸಹಕಾರದಿಂದ ವಿದ್ಯಾಸಂಸ್ಥೆಯಲ್ಲಿ ಉತ್ತಮ ವಿದ್ಯಾರ್ಥಿಗಳು ರೂಪುಗೊಂಡು ಶಾಲೆಗೆ ಕೀರ್ತಿ ಬರುವಂತಾಗುತ್ತದೆ. As the exam days are the approaching, students should stay away from mobiles and TVs. They should focus on their studies. May everyone be well. ಪರೀಕ್ಷಾ ದಿನಗಳು ಸಮೀಪಿಸುತ್ತಿರುವುದರಿಂದ ಮೊಬೈಲ್ ಟಿವಿಗಳಿಂದ ವಿದ್ಯಾರ್ಥಿಗಳು ದೂರವಿರಬೇಕು, ಓದಿನ ಕಡೆ ಗಮನ ಹರಿಸಬೇಕು ಎಂದರು. ಧನುರ್ದಾಸ ರಾಮಾನುಜೀಯರ್ ಸ್ವಾಮಿಗಳು ಹಾಗೂ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ವಿಜೇತರಿಗೆ ಬಹುಮಾನ ನೀಡಲಾಯಿತು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ KT ಮೋಹನ್ ಕುಮಾರ್, ಶಿಕ್ಷಕರಾದ ಸುಮಾಮಣಿ ಬೇರ್ಯಾ, ವಿನಾಯಕ್, ಯಶಸ್ವಿನಿ, SLR ಚೌಟ್ರಿ ಮಾಲೀಕ ಸುನಿಲ್, ಚಾಮುಂಡೇಶ್ವರಿ ಚಾರಿಟೇಬಲ್ ಟ್ರಸ್ಟ್ ಉಪಾಧ್ಯಕ್ಷರಾದ ಅಮಿತ್ ಕುಮಾರ್, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಉಪಾಧ್ಯಕ್ಷ ತಿಮ್ಮಪ್ಪ ಅಂಕನಹಳ್ಳಿ, RJ ನ್ಯೂಸ್ ಸಂಪಾದಕ ಬಸವರಾಜ್ SB, ಅಮರ್ಜಿತ್ ಜೈನ್, ಸೋಮಶೇಖರ್ R, ಮಹೇಶ್ BR, ನೃತ್ಯ ತರಬೇತುದಾರ ಅವಿನಾಶ್, ಇನ್ನು ಶಾಲೆಯ ಮುಖ್ಯ ವ್ಯವಸ್ಥಾಪಕರು ಹಾಗೂ ಮುಖ್ಯ ಶಿಕ್ಷಕರು ಆದ ಪುನೀತ್ ಕುಮಾರ್, ಸಹ ಶಿಕ್ಷಕರಾದ ಹರೀಶ್ ಕುಮಾರ್, ಉಷಾ, ದರ್ಶನ್, ಸಿಮ್ರಾನ್ ತಾಜ್, ರಾಜೇಶ್ವರಿ, ಅರ್ಚನಾ ಸೇರಿದಂತೆ ಪೋಷಕರು, ಮಕ್ಕಳು ಹಾಜರಿದ್ದರು. ಸ್ಕೂಲ್ಗೆ ಕಳಿಸ್ಬೇಕು ಮಕ್ಕಳನ್ನ. ಮನೆಗೆ ಬಂದಿದ್ರೆ ಅವರು ನೀವು ಹೇಳೋದನ್ನ ಕೇಳೋದಿಲ್ಲ ಅಂತ ಮೊಬೈಲನ್ನು ಕೊಟ್ಬಿಡೋದು, ಇಲ್ಲಾಂದರೆ ಟಿವಿಯನ್ನು ತೋರಿಸ್ಬಿಡೋದು. ಸೊ ಅದರಿಂದ ಏನಾಗುತ್ತಂದರೆ, ಈ ಥರ ಒಂದು ಪ್ರೋಗ್ರಾಮ್ಗೆ ಬಂದಿರಂದರೆ ಅವರನ್ನು ನೀವು ತಡೆಯೋಕ್ಕಾಗಲ್ಲ. ಯು ನಾಟ್ ಏಬಲ್ ಟು ಕಂಟ್ರೋಲ್ ದಮ್. ಇಲ್ಲಾಂದರೆ ಮೊಬೈಲ್ ಕೊಡಬೇಕು ಅಂತ. ಇದರಿಂದ ಏನಾಗುತ್ತಂದರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಕಾಗ್ನಿಟಿವ್ ಡಿಸಾರ್ಡರ್, ಅಟೆನ್ಷನ್ ಡಿಸಾರ್ಡರ್ ಬರುತ್ತೆ. ಅದರಿಂದ ಈಗ ರಿಸರ್ಚರ್ಸ್ ಎಲ್ಲ ಹೇಳ್ತಾ ಇದೆ ಏನಂದರೆ, ಸ್ಮರಣ ಶಕ್ತಿ, ದಟ್ ಇಸ್ ದಿ ಎಬಿಲಿಟಿ ಟು ರಿಮೆಂಬರ್ ಮೆಮರೀಸ್, ಗ್ರಹಣ ಶಕ್ತಿ, ದ ಎಬಿಲಿಟಿ ಟು ಅಸಿಮಿಲೇಟ್ ಆರ್ ಗ್ರಾಸ್ಪ್, ಅದೆಲ್ಲ ನಾಶವಾಗುತ್ತೆ. ಇದನ್ನು ಸರಿ ಮಾಡಬೇಕಂದ್ರೆ ಫಸ್ಟು ಪ್ಯಾರೆಂಟಿಂಗ್ ಅಂತ ಕಲ್ತ್ಕೋಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡಿದ್ರೆ ಸುಮಾರು ಪ್ಯಾರೆಂಟ್ಸ್ ನೀವೇ ಮೊಬೈಲನ್ನು ನೋಡ್ತಾ ಇದ್ದಾರೆ, ನಿಮಗೆ ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ. ಏನೋ ಒಂದು ಪ್ರೋಗ್ರಾಮ್ ಬಂದವರು ಆಟ ಆಡಬೇಕು, ಹೋಗಬೇಕು. ಇಟ್ ಈಸ್ ಆಲ್ ಎಂಟರ್ಟೈನ್ಮೆಂಟ್ ಆಲ್ ದ ಟೈಮ್ ಫಾರ್ ಪ್ಯಾರೆಂಟ್ಸ್. ಮಕ್ಕಳಂದರೆ ಒಂದು ಭಾರ ಇಲ್ಲ ತೂಕ ಥರ ಆಯಿತು ಈಗ. ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ನಮ್ಮ ಮಕ್ಕಳನ್ನು ವಿ ಹ್ಯಾವ್ ಟು ಇಂಟ್ರಾಕ್ಟ್ ವಿತ್ ಅವರ್ ಚಿಲ್ಡ್ರನ್. ನಾವೆಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ವಿ ಯೂಸ್ ಟು ಸ್ಪೆಂಡ್ ಅಬೌಟ್ 2 hours 3 hours. ಫಸ್ಟು ಒಂದು ಟಿವಿಯನ್ನು ಆಫ್ ಮಾಡಿಬಿಟ್ಟು, ಮೊಬೈಲನ್ನು ಆಫ್ ಮಾಡಿಬಿಟ್ಟು ನಿಮ್ಮ ಮಕ್ಕಳ ಹತ್ರ ನೀವು ಮಾತಾಡಬೇಕು. ಆಗ ಅವ್ರಿಗೆ ರೂಢಿ ಆಗುತ್ತೆ, ನೀವು ಹೇಳೋದನ್ನು ಕೇಳ್ತಾರೆ, ಒಂದು ಡಿಸಿಪ್ಲಿನ್ ಬೆಳೆಯುತ್ತದೆ. ಇಲ್ಲಾಂದರೆ ಮೋಸ್ಟ್ ಆಫ್ ದ ಟೈಮ್ ಸ್ಕೂಲಲ್ಲಿಂದ ಕಂಪ್ಲೇಂಟ್ ಬರುತ್ತೆ, ದಟ್ ಒಂದು ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ, ನನ್ನ ಮಗ ಹಿಂಗೆ, ನನ್ನ ಮಗ ಹಂಗೆ, ಎಷ್ಟು ಫೀಸ್ ಕಟ್ತಾ ಇದ್ದೀನಿ, ಟೀಚರ್ಸ್ ಏನು ಮಾಡ್ತಾ ಇದ್ದಾರೆ ಅಂತ. ಇಟ್ ಇಸ್ ನಾಟ್ ದ ಪ್ರಾಬ್ಲಮ್ ಆಫ್ ದ ಟೀಚರ್ಸ್, ಇದು ಪ್ಯಾರೆಂಟ್ಸ್ ಪ್ರಾಬ್ಲಮ್. ನೀವು ಸ್ವಲ್ಪ ಇದನ್ನು ನೀವೇ ಹ್ಯಾಂಡಲ್ ಮಾಡಬೇಕು. ನಿಮ್ಮ ಮಕ್ಕಳ ಹತ್ರ ನೀವು ಚೆನ್ನಾಗಿ ಮಾತಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟೇಕ್ ಟೂ ಮಚ್ ಆಫ್ ಯುವರ್ ಟೈಮ್, ಯಾಕೆಂದರೆ ದಿಸ್ ಇಸ್ ಯುವರ್ ಟೈಮ್. ಚೆನ್ನಾಗಿ ನೀವು ಸೆಲೆಬ್ರೇಟ್ ಮಾಡಿ. ಬಟ್ ನಾವು ಹೇಳುವುದನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ. ಮೊಬೈಲ್ ಆ್ಯಂಡ್ TV ಯೂಸೇಜನ್ನು ಕಡಿಮೆ ಮಾಡಿಬಿಟ್ಟು ನೀವು ನಿಮ್ಮ ಮಕ್ಕಳ ಹತ್ರ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ. ಇದು ಒಂದು ಅಡ್ವೈಸ್. ಶ್ರೀಮತಿ ರಾಮಾನುಜಾಯ ನಮಃ.
Tadi